ಬೇಳೂರು ಸರ್ನ ಅಲ್ಲಿಗೆ ನಿಲ್ಲಿಸಿದೆ. ಬೇಳೂರು ಸರ್, ಈಗ ಬಿಜೆಪಿಗೆ ಹೇಗೆ ಅವರ ಅನಿವಾರ್ಯತೆ ಇದೆಯೋ ಆ ಪಕ್ಷಗಳಿಗೂ ಹಾಗೆ ಅನಿವಾರ್ಯತೆ ಇಲ್ವಾ ಬಿಜೆಪಿದು? ಇಲ್ಲ, ಇದೆ ನೋಡಿ. ಈಗ ಅವರಿಗೆ ಇಲ್ಲಿ ಹೋದ್ರೂ ಚಾನ್ಸ್ ಇದೆ, ನಮ್ಮ ಕಡೆ ಬಂದರೂ ಚಾನ್ಸ್ ಇದೆ. ಬಟ್ ಏನಂದರೆ ಈಗ ಇದು ದೊಡ್ಡ ಪಕ್ಷವಾಗಿ ಬಂದಿದ್ದರಿಂದ ಮೆಜಾರಿಟಿ ಚೆನ್ನಾಗಾಗ್ಬೋದು, ಇಲ್ಲಿ ಬಂದಿರ್ಬೋದು. ಆದರೆ ನನಗೆ ಒಂದು, ನಿಮ್ಮ ಕಡೆ ಬಂದರೆ ಚಾನ್ಸ್ ಹೆಂಗಿದೆ? ಹೌದು, ನಮ್ಮ ಸರ್ಕಾರದಲ್ಲಿ 28 ಎಷ್ಟಾಯ್ತು? ಆಗುತ್ತೆ ಸರ್, 265 ಆಯ್ತು. ಎಲ್ಲರೂ ಬಂದು ಎಲ್ಲ ಸೇರಿದ್ರು ಹಾಗೆ ಆಗುತ್ತೆ, ಅದೇನಿಲ್ಲ. ಆದ್ರೆ ನಮ್ಗೆ ಬೇಡ ಬಿಡಿ, ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀವಿ. ಆಯ್ತಾ? ಈಗ ಉದಾಹರಣೆ ಹೇಳ್ತೀವಿ ಸರ್, ಈ ದೇಶದಲ್ಲಿ ಮೋದಿಜಿ ಅವ್ರು ಏನು ಹೇಳ್ತಿದ್ರು, ಈ ದೇಶದಲ್ಲಿ ಮೋದಿಜಿ ಅವ್ರದ್ದೇ ಇಡೀ ದೇಶದಲ್ಲಿ ಅವ್ರದ್ದೇ ನಡಿಬೇಕು, ನಂದೇ ಆಗ್ಬೇಕು ಅನ್ನೋ ಇದ್ದಿದ್ದವರು. ಇವತ್ತು ಏನು ಯಾರು ಹೇಳಿದ್ದಾರೆ ಇದನ್ನ? ಅವರೇ ಹೇಳ್ಕೊ ಬಂದಿದಾರಲ್ಲ. ಎಲ್ಲಿ ಹೇಳಿದ್ದಾರೆ? ಮೊನ್ನೆ ಚುನಾವಣೆಗೆ ಹೇಳಿದ್ದೀಯನ್ರಿ, ನಂದೇ ಗ್ಯಾರಂಟಿ, ನಾನೇ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ಪಕ್ಷ ಬಿಜೆಪಿ ಬಗ್ಗೆ ಮಾತಾಡ್ಲಿಲ್ಲ ಅವರು, ಪಕ್ಷ ನಂದೇ ಗ್ಯಾರಂಟಿ ಅಂತ ಹೇಳ್ಕೊ ಬಂದವರು. ಆಮೇಲೆ ತಮ್ಮ ಒಂದು ಆದೇಶವನ್ನ, ತಮ್ಮ ಒಂದು ಇದನ್ನ ಗಟ್ಟಿ ಇಟ್ಕೊಂಡು ಬಂದಂತವ್ರು. ಇವತ್ತು ಎಲ್ಲಾ ಪಕ್ಷಗಳನ್ನು ಈ ತರ ಮುಖ್ಯಮಂತ್ರಿಗಳಾದಂತವ್ರು, 3 ಜನ ಮುಖ್ಯಮಂತ್ರಿಗಳಾದಂತವ್ರು ಇದ್ದಾರೆ. ಮೋದಿ ಗ್ಯಾರಂಟಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ, ಆಯ್ತಾ? ಅವರಿಂದನೇ ಎಲ್ಲ. ಮನಮೋಹನ್ ಸಿಂಗ್ ಅವರು ಹಂಗೆ ಒಂದು ತೀರ್ಮಾನ ತೆಗೆದುಕೊಂಡ್ರು, ಕ್ಯಾಬಿನೆಟ್ ನಲ್ಲೇ ಇಲ್ಲದೆ ಇರುವಂತ ರಾಹುಲ್ ಗಾಂಧಿ ಅವ್ರಿಗೆ ಅದನ್ನ ಹರಿದು ಹಾಕಿದ್ರು. ಅದನ್ನೇನಂತ ಕರಿಬೇಕು? ರಾಹುಲ್ ಗ್ಯಾರಂಟಿ ಅದು ಸರ್, ಅದು ರಾಹುಲ್ ಗ್ಯಾರಂಟಿ. ರಾಹುಲ್ ಗ್ಯಾರಂಟಿ ಏನು ಇರಲಿಲ್ಲ ಸರ್, ಎಲ್ಲೂ ಇಲ್ಲೇ ಇರುವಂತ ಕ್ಯಾಬಿನೆಟ್ ನಲ್ಲೇ ಇರುವಂತವ್ರು, ಸರ್ಕಾರದಲ್ಲೇ ಇಲ್ಲದೆ ಇರುವಂತವ್ರು ಹೋಗ್ಬಿಟ್ಟು ಸರ್ಕಾರದ ಒಂದು ತೀರ್ಮಾನವನ್ನ ಹರಿದು ಹಾಕುವಂತ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಅವರು ಬರ್ತಾರೆ ಅಂದಾಗ ಮೋದಿ ಪ್ರಧಾನಿ ಆಗಿರುವಂತವ್ರು ತೀರ್ಮಾನವನ್ನ ತೆಗೆದುಕೊಳ್ಳಿ ತಪ್ಪೇನಿದೆ? ತಗೊಳ್ಳಿ ಸರ್, ತೀರ್ಮಾನ ತಗೊಳ್ಳಿ. ಆದ್ರೆ ಆ ತರ ತೀರ್ಮಾನ 10 ವರ್ಷದ ತೀರ್ಮಾನ ಈಗ ತಗೊಳಕ್ ಆಗಲ್ಲ. ಯಾಕಾಗಲ್ಲ? ಆಗಲ್ಲ. ಬರೆದಿಟ್ಕೊಳ್ಳಿ ಸರ್, ನಾನು ಹೇಳ್ತೇನೆ, ಇವ್ರ ಬೇಡಿಕೆಗಳು ಇದ್ದೇ ಇರ್ತವು. ಇವತ್ತು ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ 8 ಲಕ್ಷ ಕೋಟಿ ರೂಪಾಯಿ ಇವತ್ತು ಸಾಲ ಮಾಡಿ ಇಟ್ಟಿದ್ದಾರೆ, ಅಲ್ಲಿ ಹತ್ತತ್ರ ಮಾಡಿದ್ದಾರೆ. ಅದೆಲ್ಲ ಫಿಲಪ್ ಮಾಡ್ಬೇಕಾದ್ರೆ ಏನ್ ಹೇಳ್ತಾರೆ, ಇವತ್ತು ನಮ್ಮ ಎಲ್ಲ ಬರಬೇಕು, ನಮಗೆ ಬರುವಂತದ್ದು ಬರಬೇಕು, ನಮಗೆ ಆಸೆ ಇದು ಕೊಡ್ಬೇಕು, ನಮಗೆ ಆ ಖಾತೆ ಕೊಡ್ಬೇಕು. ಕಾಂಗ್ರೆಸ್ ಇವರಿಗೆ ಒಳ್ಳೊಳ್ಳೆ ರಾಜ್ಯದಲ್ಲಿ ಬಿಜೆಪಿಯ ಬಹಳಷ್ಟು ಜನ ಗೆದ್ದಂತ ಪ್ರಮುಖರು ಅವ್ರೇನ್ ಮಾಡ್ಬೇಕು, ಅವ್ರೇನ್ ಮಾಡ್ತಾರೆ? ಈಗ ಉದಾಹರಣೆ ನೋಡಿ, ಈಗ ಕೊಡಲ್ಲ ಅಂತ ಹೇಳಿದವ್ರು ಯಾರೀಗ? ಉದಾಹರಣೆ ಹೇಳ್ತಾರೆ, ಕೊಡಲ್ಲ ಅಂತ ಕುಮಾರಣ್ಣ ಕೊಟ್ಟರು. ನಿಮಗೆ ಕೊಡ್ತೀನಿ. ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕೊಟ್ಟುಬಿಟ್ಟು ಖಜಾನೆ ಖಾಲಿ ಆಗ್ಬಿಟ್ಟು ನಮಗ್ ಬರ್ಬೇಕಾಗಿರೋ ದುಡ್ಡು ನಮಗ್ ಬಂದಿಲ್ಲ, ನಮಗ್ ಬರ್ಬೇಕಾಗಿರೋ ದುಡ್ಡು ನಮಗ್ ಬಂದಿಲ್ಲ ಅಂತ ನೀವೇನ್ ಕೇಳ್ತಾ ಇದ್ದೀರೋ ಹಂಗೆ ಆಯಾ ರಾಜ್ಯಗಳೆಲ್ಲರೂ ಕೂಡ ಕೇಳ್ತಾರೆ. ತಪ್ಪೇನು? ಕೇಳದ್ ಬೇಡ ಅನ್ನಲ್ಲ ಸರ್, ಅವರ ಹೊರತು ಹೆಚ್ಚು ಒತ್ತುಗಳು ಜಾಸ್ತಿ ಇರುತ್ತೆ. ಯಾಕಂದರೆ ಅವರೇ ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಅಲ್ಲಿ ಅವರು ಅಮರಾವತಿಯನ್ನು ಈಗ ರಾಜ್ಯವನ್ನು ಮಾಡೋಕೆ ಹೊರಟಾಗ ಹೆಚ್ಚು ದುಡ್ಡುಗಳನ್ನು ತರಿಸಬೇಕು. ಅವರು ಉಪ ಪ್ರಧಾನಮಂತ್ರಿ ಕೇಳ್ಬೋದು ಒಂದು, ಆಯ್ತಾ? ನಿತೀಶ್ ಕುಮಾರ್ ಗೊತ್ತಿಲ್ಲ, ಈಗಾಗಲೇ ಹೇಳಿದ್ದಾರೆ ಅಗ್ನಿವೀರಲ್ಲಿ ಚೇಂಜ್ ಆಗಿಬಿಡ್ಬೇಕು, ಅವೆಲ್ಲ ನಡೆಯೋದಲ್ಲ ಅಂತ ಈಗಾಗಲೇ ಬರ್ತಾ ಇದೆ, ಎಲ್ಲವೂ ಶುರುವಾಗುತ್ತೆ. ಆದ್ರೆ ಒಂದು ಚಂದ್ರ ಹೇಳ್ಬಿಡ್ತೀನಿ, ಏನೇ ಮಾಡಿ ನೀವು, ಆದ್ರೆ ಅವತ್ತಿನ ಅವ್ರದ್ದು ಏನೇನು ಮೋದಿಜಿಯವ್ರದ್ದು ಇತ್ತು 10 ವರ್ಷಗಳ ಆಡಳಿತ, ಆ ಆಡಳಿತವನ್ನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಆಡಳಿತವನ್ನು ಅವ್ರು ಮಾಡಕ್ಕೂ ಬಿಡೋದಿಲ್ಲ ಇವರು, ಯಾಕಂದ್ರೆ ಎಲ್ಲರಿಗೂ ಹಂಚಿಕೊಳ್ಳುವಂತ ಬಂದೇ ಬರುತ್ತೆ. ಆಮೇಲೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 5-6 ಸಾರಿ ಗೆದ್ದವರು ಇದ್ದಾರೆ. ಇವತ್ತು ಅವ್ರಿಗೆ ಏನಾದ್ರು ಮಂತ್ರಿ, ಕುಮಾರಣ್ಣಗೆ ಮಂತ್ರಿ ಕೊಟ್ಬಿಟ್ರಪ್ಪ, ಆಯ್ತು, ಒಂದು ಪಕ್ಷ ಅಂತ ಕೊಟ್ಟಿದ್ದೀರಿ. ಇವತ್ತು ಇಲ್ಲಿದ್ದಂತರಿಗೆ ನೀವು ಕೊಡ್ಲಿಲ್ಲ ಅಂದಾಗ ಅವ್ರು ಏನ್ ಮಾಡ್ತೀರಿ? ಅಸಮಾಧಾನ ಹಾಕಿ ಹಾಕ್ತಾರೆ. ಅಲ್ಲ, ಅದು ಬೇರೆ, ಆ ಕಾಲ ಬೇರೆ, ಆ ಕಾಲ ಹೋಗಿದೆ, ಇದು ಬೇರೆ ಕಾಲ. ಚಂದ್ರಶೇಖರ್ ಅವರೇ, ಸರ್ ಅದರಲ್ಲಿ ಒಂದಿಷ್ಟು ವ್ಯಾಲಿಡ್ ಪಾಯಿಂಟ್ ಇದೆ. ಆ ಗಟ್ಟಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮಟ್ಟಕ್ಕೆ ಬರೋದಿಲ್ಲ. ಲೈಕ್ 370 ತೆಗೆದುಹಾಕಿಲ್ಲ, ಕಾಶ್ಮೀರ CAA ತೆಗೆದುಕೊಂಡು, ಈಗ ತಲಾಕ್ ವಿಚಾರದಲ್ಲಿ ಆಗಿರ್ಬೋದು, ಬೇರೆ ಪಾರ್ಟಿಗಳು ಯಾಕೆ ಒಪ್ಕೊಳ್ತಾರೆ? ಬಿಹಾರದಲ್ಲಿ ಮುಸ್ಲಿಂ ವೋಟ್ಸ್ಗಳನ್ನ ಬಿಟ್ಟುಬಿಟ್ಟು ನಿತೀಶ್ ಸುಮ್ಮನೆ ಇರ್ತಾರ, TDP ಅವರು ಸುಮ್ಮನೆ ಬಿಟ್ಟು ಬಿಡ್ತಾರ? ಅದನ್ನ ಅವೆಲ್ಲ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗತ್ತಾ? ಏಕರೂಪ ನಾಗರಿಕ ಸಂಹಿತೆಯನ್ನು ತೆಗೆದುಕೊಂಡು ಬರ್ತೀರಾ, ಅದನ್ನ ಒಪ್ಕೊಂಡು ಬಿಡ್ತಾರ? ದೇಶದಲ್ಲಿ ಒಂದೇ ಕಾನೂನು ಜಾರಿ ಮಾಡ್ತೀವಿ ಅಂತಂದಾಗ ಅವ್ರು ಹೇಗೆ ಬಿಟ್ಕೊಡ್ತಾರೆ? ಆ ಪಕ್ಷದವರು, ಆಯಾ ಪಕ್ಷಗಳಲ್ಲಿ ಬಿಜೆಪಿ ಮುಸ್ಲಿಂ ವೋಟ್ಸ್ಗಳು ಬೇಡ ಅಂತ ಹೇಳುವಂತ ಲೀಡರ್ಸ್ಗಳು ಸಿಗ್ಬೋದು, ಆ ಪಕ್ಷಗಳಲ್ಲಿರುವಂತವ್ರು ಹೇಳೋರು ಸಿಗಬೇಕಲ್ಲ ನಿಮಗೆ. ಚಂದ್ರಶೇಖರ್ ಅವರೇ, ಇವ್ರು ಬಿಡ್ತಾರಾ? ಉತ್ತರ ಕೊಡಕ್ ಬಿಡಿ ಸರ್, ಪ್ಲೀಸ್, ತುಂಬಾ ಡಿಸ್ಟರ್ಬ್ ಮಾಡಬೇಡಿ. ಒಂದು NDA ಬ್ರ್ಯಾಂಡ್ ಅಂಡರಲ್ಲೇ ಎಲ್ಲ ಪಕ್ಷಗಳು ಮೋದಿಯವರು ಹೆಸರು ಹೇಳ್ಕೊಂಡ್ರೆ 292 ಗೆದ್ದಿರ್ತಕ್ಕಂಥದ್ದು. ಅದು JDU ಇರಲಿ ಅಥವಾ TDP ಇರಲಿ, ಇದು ಮೊದಲನೇ ಪ್ರಶ್ನೆ. ಎರಡನೇದು, ಯಾಕೆ JDU BJP ಕಡೆಗೆ ಬಂತು, ಅದು NDAಗೆ ಬಂತು?
ಅಲ್ಲಿ ಲಲನ್ ಸಿಂಗ್ ಅಂತ ಇವರು ರಾಷ್ಟ್ರೀಯ ಅಧ್ಯಕ್ಷ ಏನಿದ್ರು ಅವ್ರನ್ನೇ ಬುಟ್ಟಿಗೆ ಹಾಕೊಂಡು ಲಾಲು ಪ್ರಸಾದ್ ಯಾದವ್ ಮತ್ತು ಕಾಂಗ್ರೆಸ್ ಅವರು ಇಡೀ ಅವ್ರ ಪಕ್ಷನೇ ನಾಶ ಮಾಡಕೊಟ್ಟಿದ್ರು JDU ಪಕ್ಷವನ್ನ. ಅಲ್ಲಿ ಬಿಹಾರಲ್ಲಿ ಲಾಲು ಪ್ರಸಾದ್ ಯಾದವ್ ಬಿಗ್ಗೆಸ್ಟ್ ಎನಿಮಿ ಬಿಟ್ಬಿಟ್ರೆ BJP ಅಲ್ಲ, ಅವರಾಗ ಅವ್ರಿಗೆ ಬಯಸಿ NDA ಬಂದಿರೋದು. ಅದು ಎಕ್ಸ್ಟೆನ್ಷನ್ಗೋಸ್ಕರ ಇಬ್ಬರಿಗೂ ಇಬ್ಬರು ಅನಿವಾರ್ಯತೆ ಇದೆ. ಪ್ರಶ್ನೆ ಅದಲ್ಲ, ಇದು ಮತ್ತೆ ಜಂಪಿಂಗ್ ಫ್ರಮ್ ದಿ ಪಾಯಿಂಟ್. ಓಕೆ ಫೈನ್, ಕಮಿಂಗ್ ಮೇಜರ್ ಡಿಸಿಷನ್ಸ್ಗೆ ಈಗ ಹೇಳಿದ್ರಲ್ಲ, ತಗೊಳ್ಳೋ ಮೇಜರ್ ಡಿಸಿಷನ್ಗಳ ಕೆಲವು ತಗೊಂಡಾಗಿದೆ, ತಗೊಳ್ದಿರೋ ಕೆಲವು ಡಿಸಿಷನ್ಗಳಿದೆ. ನೀವು ಟಾಕಿಂಗ್ ಅಬೌಟ್ CAA, ಇವು ಟಾಕಿಂಗ್ ಅಬೌಟ್ NRC, ಹೌದು ತಾನೆ? ಈ ಡಿಸಿಷನ್ಗಳು ತಗೊಳ್ದಂಗೆ 10 ವರ್ಷ ಅರ್ಜಬಾಣ ಮಾಡಿದೀವಿ ತಾನೆ. ಈ ಕಂಪಲ್ಷನ್ಗೋಸ್ಕರ ಇನ್ನೂ 5 ವರ್ಷ ಹೋದ್ರೆ ಜಗತ್ತೇನು ಕೆಳಗಡೆ ಬೀಳೋದಿಲ್ಲ ಅಲ್ವಾ? ಯಾವತ್ತೂ ಅಷ್ಟೇನೆ ನೋಡಿ. ಪಾಯಿಂಟ್ ನೀವು ಒಪ್ಕೊಳ್ತಾ ಇಲ್ಲ, ಅಲ್ಲಲ್ಲ, ಅದಾಗಲ್ಲ ಹೌದು decision. ಸರ್, ಹೌದು. ಹೇಳ್ರಿ. ಪ್ಲೀಸ್ ಹೇಳಿದ್ರಲ್ಲ, ರಾಗಲ್ಲ ಅಂತ ಹೇಳಿದ್ರು. ಒಂದು ನಿಮಿಷ, ಯಾವತ್ತೂ ಅಷ್ಟೇನೆ ಸರ್. ನೋಡಿ, ಮೋದಿ ಅವರು ಯಾರಿಗೂ ಒಂದಾಗಲ್ಲ ಅಂತ ಎಲ್ಲರೂ ಬಿಡ್ಕೊಂಡು, ಮೋದಿ ಅವರು ಏನು ಪ್ರಚಾರಕರಾಗಿದ್ದವರು ಸರ್, ಎಲ್ಲರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಜೀವನ ಸ್ಟಾರ್ಟ್ ಮಾಡೋರು. ಎಲ್ಲರ ಜೊತೆ ಹೇಗೆ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿದೆ. ಒಂದು ಹೆಣ್ಣು ತನ್ನ ಮನೇಲಿದ್ದಾಗ ಹೇಗಿರ್ಬೇಕು, ಗಂಡನ ಮನೆಗೆ ಹೋದಾಗ ಹೇಗಿರ್ಬೇಕು ಅಂತಕ್ಕಂಥ ಕಾಮನ್ ಸೆನ್ಸ್ ಎಲ್ಲರಿಗೂ ಇರುತ್ತೆ. ಒಂದು ಕ್ಲಿಯರ್ ಆಗಿ ಹೇಳಿ, ಕ್ಲಿಯರ್ ಆಗಿ ಹೇಳಿ, ಇಂಥ ತೀರ್ಮಾನವನ್ನ ತೆಗೆದುಕೊಳ್ಳೋಕೆ ಈಗ ಸಾಧ್ಯ ಆಗೋದಿಲ್ಲ, ಅದನ್ನ 5 ವರ್ಷ ಪೋಸ್ಟ್ಪೋನ್ ಮಾಡ್ತಾ ಅಲ್ಲ, ಒಂದ್ ನಿಮಿಷ, ದೇಶದ ಒಳಿತಿಗಾಗಿಸ್ಕರ ಆಗ್ತಕ್ಕಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ಎಲ್ಲರನ್ನು ಒಪ್ಪಿಸಿ ಎಲ್ಲರೂ ಇದು ಮಾಡಿ. ಯಾಕೆಂದ್ರೆ ಪ್ರತಿಯೊಬ್ಬರೂ ಅಲ್ಲಿ ರಾಷ್ಟ್ರಭಕ್ತರಿದ್ದಾರೆ. ಆದರೆ ಯಾವುದಾದ್ರಲ್ಲೂ ಕೆಲವು ಡಿಫರೆನ್ಸಸ್ ಬರುತ್ತೆ ಅಂತ ಹೇಳಿದ್ರೆ 100% ಅದನ್ನ ಪೋಸ್ಟ್ಪೋನ್ ಮಾಡ್ತಾರೆ. ಅದರಿಂದ ಜಗತ್ತೇನು ಬಿದ್ದೋಗೋದಿಲ್ಲ. ಒಳ್ಳೆ ಕೆಲಸಗಳಲ್ಲಿ ನೋ ಕಾಂಪ್ರಮೈಸ್. ಈಗ 5 ವರ್ಷ ಇದು ಪಡಿತರ ಕೊಡಬೇಕು, ನೋ ಕಾಂಪ್ರಮೈಸ್. ಎಡೆ ಮಾಡಿಕೊಳ್ಳುವಂತ ಯಾವುದನ್ನು ಕೂಡ ತೀರ್ಮಾನ ಇನ್ನೊಬ್ಬರಿಗೆ ಆಗೋದಿಲ್ಲ. ಕಾನ್ಸಿಯಸ್ ಆಗಲೇ ಇಲ್ಲ ಅಂದ್ರೆ ಕೂತ್ಕೊಳ್ತಾರೆ, ಮಾತಾಡ್ತಾರೆ, ಕಾನ್ಸಿಯಸ್ ಕೇಳ್ತಾರೆ. ಯಾಕೆಂದ್ರೆ ಈಗ CAA ಇದಕ್ಕೆ ಬೆಂಬಲ ಕೊಡ್ಬೇಕಾದ್ರೆ, ರೈತ ಇದಕ್ಕೆ ಬೆಂಬಲ ಕೊಡ್ಬೇಕಾದ್ರೆ ನಮ್ಮ ಜೊತೆನೇ ಇಲ್ದಿರಿಂದ YSRCP ಕೊಟ್ಟಿತ್ತು, ನಮಗೆ ಬೆಂಬಲ ಕೊಟ್ಟಿದ್ದು, BJDನ ಕೊಟ್ಟಿದ್ರು. ಅದ್ರ ಅರ್ಥ ಅವ್ರು NDA ಪಾರ್ಟ್ನರ್ಸ್ ಅಲ್ಲ, ಅವ್ರನ್ನ ಒಪ್ಸಿದ್ರು. ಈಗಲೂ ಕೂಡ ಎಲ್ಲ ಜೊತೆಲಿರೋರನ್ನ ಒಪ್ಸಕ್ಕಂತ ಪ್ರಯತ್ನ ಪಡ್ತಾರೆ. ತುಂಬಾ ಡಿಫ್ರೆನ್ಸಸ್ ಆದ್ರೆ ಎಲ್ಲರ ಭಾವನೆಗಳಿಗೆ ಗೌರವ ಕೊಡ್ಲೇಬೇಕು. ಪೋಸ್ಟ್ಪೋನ್ ಮಾಡ್ತಾರೆ, ತಪ್ಪೇನಿದೆ ಅದ್ರೊಳಗಡೆ? ಈ 10 ವರ್ಷ ಇದೆಯಲ್ಲ. ಹಾಗಾಗಿ ಯಾವತ್ತೂ ಅಷ್ಟೇ ಪರಸ್ಪರ ಗೌರವ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದು ಇವರಿಗಾಗಿ ಅವರು ಘಟಬಂಧನ ಇವರಿಗಾಗಿ ನೀವು ಪೋಸ್ಟ್ ಪೋನ್ ಮಾಡ್ತೀರಲ್ವಾ? ದೇಶದ ಒಳಿತಿಗೋಸ್ಕರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಧಿಕಾರ ಇದು ಏನು ನಡೆಯೋದಿಲ್ಲ. ಬಿಜೆಪಿಯ ಮೊದಲನೇ ಅಜೆಂಡಾ ದೇಶದ್ರೋಹಿಗಳು ಅಧಿಕಾರಕ್ಕೆ ಬರ್ದಂಗೆ ತಡೆಯೋದು, ದೇಶ ನಾಶ ಮಾಡೋರು ಅಧಿಕಾರಕ್ಕೆ ಬರ್ದಂಗೆ ತಡೆಯೋದು. ಇದು ಮೊದಲನೇದು. ಇನ್ನು ಮಿಕ್ಕಿದ್ದು ಮಾಡಿ ತೋರಿಸ್ತೀವಿ. 240 ಚೀಟಿ ಬಂದಿದ್ದು, ಅದಕ್ಕಾಗಿ 240 ಚೀಟಿ ಬಂದಿದ್ದು. ದೇಶದ್ರೋಹಿಗಳು 100 ಯೋಗ್ಯತೆ ಇಲ್ದಿರೋರು 70 ವರ್ಷ ಆಡಳಿತ ಮಾಡೋದು ಯೋಗ್ಯತೆ ಇಲ್ಲ. 240 ಮೇಲೆ ಒಂದು ವಿರಾಮ ತಗೊಳ್ತೀನಿ. ಒಂದು ವಿರಾಮ ತಗೊಳ್ತೀನಿ. ಯಾವ ಪಕ್ಷವನ್ನು ಆತರ ಹೀಯಾಳಿಸ್ಬೇಡಿ ಚಂದ್ರಶೇಖರ್ ಸರ್. ಯಾವಾಗ ಯಾರಿಗೆ ಒಂದ್ ನಿಮಿಷ ಒಂದು ವಿರಾಮ ತಗೊಳ್ಳಿ. ಪ್ಲೀಸ್ ಒಂದ್ ಸೆಕೆಂಡ್ ಪ್ಲೀಸ್ ಒಂದ್ ನಿಮಿಷ. ನಿಮ್ ಜೊತೆಗೆ ನಾನು ನಿಮ್ ಜೊತೆಗೆ ಆರ್ಗ್ಯೂ ಮಾಡ್ಬೇಕಾದ್ರೆ ನನ್ನ ಜೊತೆಗೆ ಆರ್ಗ್ಯೂ ಮಾಡಿ ಕನ್ಕ್ಲೂಷನ್ಗೆ ಬಂದು ನಾನೊಂದು ಬ್ರೇಕ್ ತಗೋಬೇಕು. ಯಾರನ್ನು ಕೂಡ ಆ ರೀತಿಯಾಗಿ ಕಾಣಕ್ಕೆ ಹೋಗ್ಬೇಡಿ. ಯಾವಾಗ ಯಾರು ಪುಟದೆ ಎದ್ದು ಮೇಲ್ಗಡೆಗೆ ಬರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. 120 ಇರೋರು 65ಕ್ಕೂ ಬಿದ್ಕೊಳ್ತಾರೆ, 65 ಇರೋರು 136ಕ್ಕೂ ಹೋಗ್ತಾರೆ. ಅನುಭವಿಸ್ಬೇಕಾಗತ್ತೆ, ಫೇಸ್ ಮಾಡಬೇಕಾಗತ್ತೆ. ಹೀಯಾಳಿಸ್ಬೇಡಿ, ಯಾವ ಪಾರ್ಟಿಯನ್ನು ಕೂಡ ಹೀಯಾಳಿಸ್ಬೇಡಿ. ವಾಪಸ್ ಬಂದೇ ಬರ್ತಾರೆ. ಜನ ಯಾರನ್ನ ಹೇಗೆ ಆಯ್ಕೆ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಒಂದು ವಿರಾಮ, ವಾಪಸ್